ನಮಸ್ತೆ ರೈತ ಬಾಂಧವರೇ, ನಾನು ಪರಶುರಾಂಪುರದಲ್ಲಿ ರೈತ ಭವನ ಅಂತಂದು ಹೊಸದಾಗಿ ಮಾಡಿದ್ದಾರೆ. ಭವನ ಚೆನ್ನಾಗಿದೆ. ಅದರೊಳಗಡೆ ರೈತರು ಒಂದು ಚರ್ಚೆ ಮಾಡ್ತಿದ್ದಾರೆ. ಯಾವುದ್ರ ಬಗ್ಗೆ ಅಂತಂದರೆ ಬರ ಪೀಡಿತ ಎಂತಂದು ಘೋಷಣೆ ಮಾಡಬೇಕಂತಂದು ರೈತರ ಒಂದು ಚರ್ಚೆ ನಡೀತಾ ಇದೆ. ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ರೈತರಾಗಿದ್ದರೆ ಫಾಲೋ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ. ಉದ್ದೇಶ ನಮ್ಮ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯೊಳಗೆ ಚಳ್ಳಕೆರೆ ತಾಲೂಕು ಅತಿ ಬರ ಪೀಡಿತ ಪ್ರದೇಶ ಅಂತ ಸರ್ಕಾರ ಮಟ್ಟದಲ್ಲಿ ಕೂಡ ಇದೆ, ನಿಮ್ಮೆಲ್ಲರೂ ಕೂಡ ಇದೆ. ಇವತ್ತು ಏನು ಬಿತ್ತನೆ ಅಂಶ ಸುಮಾರು 20% ಮಾತ್ರ ಬಿತ್ತಿದೆ, ನೆಲ್ಲಿ ಬಿತ್ತನೆ ಇಲ್ಲ. ಇವತ್ತೇನು ನಮ್ಗೆ ಅವಧಿ ತಕ್ಕಂತೆ ಮಳೆ ಬಂದಿಲ್ಲ. ಈ ಅವಧಿ ತಕ್ಕಂತೆ ಮಳೆ ಬಂದಿದ್ರೆ ಎಲ್ಲ ರೈತರು ಸಿದ್ಧತೆ ಮಾಡಿಕೊಂಡು ಬಿತ್ತನೆಗೆ ರೆಡಿ ಆಗ್ತಿದ್ರು. ಇವತ್ತು 11,000 ರೂಪಾಯಿ ಶೇಂಗಾವನ್ನು ತಗೊಂಡಿದ್ದಾರೆ. 11,000 ರೂಪಾಯಿ ಶೇಂಗಾವನ್ನು ತಗೊಂಡು 14,000ವರೆಗೂ ತಗೊಂಡಿದ್ದಾರೆ. ಈಗೇನಾಗಿದೆ ಅಂದರೆ ಬಿತ್ತನೆ, ಮಡಿಕೆ, ಕುಂಟೆ, ಕೂರಿಗೆ ಇವೆಲ್ಲದಕ್ಕೂ ಕೂಡ ಸಿದ್ಧತೆ ಮಾಡಿದ್ರೆ ಸುಮಾರು 1 ಎಕರೆಗೆ 50,000 ರೂಪಾಯಿ ನಮಗೆ ಖರ್ಚಾದಂಥ ಸಂದರ್ಭ ಬೇಕಾಗಿತ್ತು. ಇವತ್ತು ಮಳೆ ಬಂದೇ ಇದ್ದಿದ್ದರಿಂದ ರೈತರು ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಇವತ್ತು ಎಷ್ಟೋ ಜನ ಒಡವೆಗಳನ್ನು, ಬಂಗಾರವನ್ನು ಬ್ಯಾಂಕಿಗೆ ಇಟ್ಟು ಶೇಂಗಾವನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಇದ್ದಂಥ ಧನಿಕರ ಹತ್ರ ಹೋಗಿ ಸಾಲವನ್ನು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿ ಶೇಂಗಾವನ್ನು ತಂದು ಇವತ್ತು ಮಳೆರಾಯನ ಕೈ ಮೇಲೆ ಹೊತ್ತು ಆಕಾಶವನ್ನು ನೋಡುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗೈತಿ. ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ದಿದ್ರೆ ರೈತರಿಗೆ ಆತಂಕದ ಛಾಯೆ ಮೂಡಿಬಿಟ್ಟಿದ್ದಾರೆ. ಇನ್ನೇನು 10-15 ದಿನ ಅವಧಿ ಮಾತ್ರ ಇರ್ಬೋದು ಬಿತ್ತನೆಗೆ. ಈ ತಿಂಗಳಿಗೆ ಕೊನೆ ಎಂಡು ಆಗಸ್ಟ್ ಒಂದು ಮೊದಲನೇ ವಾರವರೆಗೂ ಇರ್ತದೆ. ಇದು ಅವಧಿ ಮುಗಿದಾಗ ನಮ್ಮ ನಿರೀಕ್ಷಣೆ, ಸರ್ಕಾರದ ನಿರೀಕ್ಷಣೆ ಫೇಲೂರಾಗುತ್ತೆ. ಕಂಗಾಲಾಗಿ ಕೂತ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇವತ್ತು ಬರದ ಈ ಜಿಲ್ಲೆಯ ಚಳ್ಳಕೆರೆ ತಾಲೂಕನ್ನು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಂತ ನಮ್ಮೆಲ್ಲರ ಒತ್ತಾಯ ಆಗಿದೆ. ಪ್ರದೇಶಕ್ಕೆ ಮುಂದಿನ ದಿನಗಳಲ್ಲಿ ಸಾಲ ಸುಳಿಯಲ್ಲಿ ರೈತರು ಸಿಕ್ಕೊಂಡಿದ್ವಿ. ಈ ಒಂದು ಸಾಲದ ಸುಳಿಯನ್ನು ಸಿಕ್ಕೊಂಡಿದ್ದ ರೈತರ ಒಂದು ನೋವನ್ನ ಸರ್ಕಾರ, ಆಳುವಂಥ ಸರ್ಕಾರಗಳು ಸಾಲವನ್ನು ಮನ್ನಾ ಮೊದಲೇ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರನ್ನ ಈ ಒಂದು ವೇದಿಕೆ ಮುಖೇನ ಒತ್ತಾಯ ಮಾಡ್ತಾರೆ. ಈ ಸಾಲ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ 2 ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಅತಿ ಶೀಘ್ರದಲ್ಲಿ ಸಾಲವನ್ನು ಮನ್ನಾ ಮಾಡಬೇಕು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ಅತಿ ವಿಶೇಷ ಕಾಳಜಿ ವಹಿಸಿ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಈ ಘೋಷಣೆ ಹಿನ್ನೆಲೆಯಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಹಲವು ಉದ್ಯೋಗ ಖಾತ್ರಿಯಲ್ಲಿ ಹಳ್ಳಿಯಲ್ಲೇ ನಮ್ಮ ಒಂದು ಹೊಲಗಳಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡಲಿಕ್ಕೆ NREG ಯೋಜನೆ ಕಲ್ಪಿಸಿಕೊಡ್ಬೇಕು ನಮ್ಮ ರೈತರಿಗೆ ಆಗಿದೆ. ನಮ್ಮ ಬ್ಯಾಂಕ್ ಸಾಲ ಮಾಡಿರ್ತಕ್ಕಂಥವ್ರು ಸಾಲ ಪೂರ್ತಿ ಮನ್ನಾ ಮಾಡಬೇಕಾಗುತ್ತದೆ ನಮ್ದು ಅತಿ ಹೆಚ್ಚು ಘೋಷಣೆ. ಯಾಕಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲದಕ್ಕಾಗಿ ಅತಿ ಹೆಚ್ಚಿನದಾಗಿ ರೈತರ ಸಾಲವನ್ನು ಪೂರ್ತಿ ಮನ್ನಾ ಮಾಡಬೇಕು ಅನ್ನೋದು ರೈತರ ಹಕ್ಕು ಒತ್ತಾಯ. ಅವರು ನಮಗೆ ಮಳೆ ಬಂದಿದ್ರೆ ಬೇಕಾದಷ್ಟು ಅನುಕೂಲ ಇತ್ತು. ಆ ಮಳೆ ಬಂದಿದ್ದರಿಂದ ನಮಗೆ ತೊಂದರೆ ಆಗಿದೆ. ನಮ್ಮ ಕಡೆ ಇಲ್ಲ, ಎಲ್ಲದಕ್ಕೂ ಮೂಲ ಕಾರಣ ಮಳೆ. ಮಳೆ ಇದ್ದ ಮೇಲೆ ಯಾವ ಬೆಳೆನೂ ಬರ್ತಾ ಇಲ್ಲ. ಇಂಥ ಹಕ್ಕೊತ್ತಾಯಕ್ಕೆ ನಾವು ತೋಟಗಾರಿಕೆ ಬೆಳೆ, ಕೃಷಿಗೆ ಸಂಬಂಧಪಟ್ಟಂತ ಬೆಳೆ ಇವೆಲ್ಲವೂ ಕೂಡ ನಮಗೆ ರೈತರಿಗೆ ಕಗ್ಗಂಟಾಗಿದೆ. ಅದರಿಂದ ನಾವೆಲ್ಲರೂ ಕೂಡ ಇನ್ಸೂರೆನ್ಸ್, ಬರ ಪರಿಹಾರ ಘೋಷಣೆ ಮಾಡುವಂತ ಕೆಲಸ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ರೈತರು ಈಗ ದನ ಕರುಗಳಿಗೆ ನೀರಿಲ್ಲ, ಮೇವು ಇಲ್ಲ, ಗೋಶಾಲೆ ಘೋಷಣೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಶಾಲೆಯನ್ನು ತೆರೆಯಲೇಬೇಕು. ಆಮೇಲೆ ನೀರನ್ನ ಸರಬರಾಜು ಮಾಡಬೇಕು. ರೈತ ಬಾಂಧವರಿಗೆ ಮೊದಲನೇದಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಿನ ಬರಪೀಡಿತ ಪ್ರದೇಶ ಅಂತಂದೇಳಿ ಘೋಷಣೆ ಮಾಡಬೇಕು ಅಂತಂದೇಳಿ ಆಮೇಲೆ ಪ್ರತಿಷ್ಠಾನಗಳಿರ್ತದೆ, ಎಲ್ಲ ಮಾಧ್ಯಮಗಳು ಬರ್ತಿದ್ದಾರೆ, ಟಿವಿಗಳು ಬರ್ತಿದ್ದಾರೆ, ಪತ್ರಿಕಾ ವರದಿಗಳು ಆಗ್ತಿದ್ದಾರೆ. ಹಾಗೆ ನಮ್ಮೂರಲ್ಲಿ 2 ದೊಡ್ಡ ಕೆರೆ ಇದೆ. ಆ ಕೆರೆಗೆ ಸಿಡ್ಲೆ ಇಂಪಾರ್ಟೆಂಟ್ ಚಾನಲ್ ಇದೆ. ನೀರು ತರಕ್ಕೆ ಅಲ್ಲಿ ಈ ಚಾನಲ್ ತೆಗೆದಂಗೆಲ್ಲ ತಾಂಡಾಗಿ ಪಾಟ್ಯಾರು ಹೊಡಿತಾರೆ ಚಾನಲ್. ಅದನ್ನ ಪೈಪ್ ಲೈನ್ ಮುಖಾಂತರ ನೀರು ಹರಿಸಿದ್ರೆ ಎಲ್ಲ ರೈತರು ಅನುಕೂಲ ಆಗುತ್ತೆ. ಏನು ಭಾಳ ದೂರ ಏನಿಲ್ಲ, ನಮ್ದೇನು ಭಾಳ ಹತ್ರ ಇತ್ತು.
ಇಲ್ಲಿ ಇವಾಗ ಈ ನೀರು ಹೋಗ್ತಿರೋಲ್ಲ ವೇದವತಿ ನದಿ ನೀರು. ವೇದವತಿ ನೀರಿಂದ ಇದು ಲಕ್ಷದ ದೊಡ್ಡಲ್ಲ. ಸಿರಿಗೆರೆ ಮಠದ ಸ್ವಾಮಿಗಳು ಹರಿಹರದಿಂದ ನೀರು ಹರಿಸಿದ್ರೆ ಆ ಕಡೆ ಕೆರೆಗಳಿಗೆಲ್ಲ ಬೆಂಗಳೂರು ಆಮೇಲೆ ಧರ್ಮಸಾಗರ ಈ ಥರ ಎಲ್ಲ ಅನುಕೂಲ ಮಾಡೋದು. ನಾವು ಬೋರಿಗೆ ಹಾಕೋದ್ರಿಂದ ನಮ್ಮ ಕೆರೆಗೂ ತುಂಬಿಸ್ಕೊಂಡ್ರೆ ಇವತ್ತು ಆರಾಮಾಗಿ ಎಲ್ಲರೂ ಸುಸರ್ಜಿತವಾಗಿ ಜೀವನ ನಡೆಸ್ಬೇಕು. ನಾವೇನು ಮಾಡ್ತೀವಿ, ಕೆರೆ ತುಂಬಿಸೋ ಕಡೆ ನಾವು ಇದು ಮಾಡ್ತಿಲ್ಲ, ಬರೀ ಬೋರ್ಗಳು ಹಾಕ್ಸ್ಬೇಕು ಅಂತ ಡಿವೈಡ್ ಮಾಡ್ತೀವಿ. ಆದಷ್ಟು ಜನಗಳು ನಾವು ರೈತರೆಲ್ಲ ಸೇರಿ ಆ ಕೆರೆ ತುಂಬಿಸೋಕೆ ಒಂದು ಇದು ಮಾಡಿದ್ರೆ ನಾವೆಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರೋದು. ಈಗ ನಾವು ಮಾತಾಡೋಕೆ ಅವಕಾಶ ಕೊಟ್ಟಂತ